ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವಿವಾಗ ಮಾನ್ಯ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾವುದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಒಂದು C&R ರೂಲ್ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಇದು ಮುಂಬರುವಂತಹ GPSTR ಮತ್ತು HSTR ಪರೀಕ್ಷೆಗಳಿಗೆ ಕುರಿತಾಗಿರುವಂಥದ್ದು. ನೋಡಿ ಏನು ಹೊರಡಿಸಿದೆ ಅಂತಂದರೆ C&R ರೂಲಲ್ಲಿ ಬದಲಾವಣೆಯನ್ನು ತಂದಿದೆ ಅನ್ನುವಂಥದ್ದು. ಬ್ಯಾಕಪ್ ಸ್ಕೋರ್ ಕಡಿಮೆ ಇರುವಂಥ ವಿದ್ಯಾರ್ಥಿಗಳಿಗೆ, ಆಕಾಂಕ್ಷಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಉಪಯೋಗಕಾರಿ ಆಗಿದೆ ಅನ್ನುವಂಥದ್ದು ಈ ಒಂದು C&R ರೂಲ್. ಅಂತಂದರೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿ ಹುದ್ದೆಗಳಿದ್ದು ಅವರು ಬ್ಯಾಕಪ್ ಡಿಗ್ರಿ ಆಗಿರ್ಬೋದು, B.Ed ಆಗಿರ್ಬೋದು, CET ಇವೆಲ್ಲ ಮೊದಲೆಲ್ಲ ಕಡಿಮೆ ಇದ್ದಂಥ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಹುದ್ದೆನೇ ಆಗ್ತಾ ಇರಲಿಲ್ಲ. ಇವಾಗ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದಾರೆ ಅನ್ನುವಂಥದ್ದು. ಏನೇನು ತಂದಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದುದು ಅನ್ನುವಂಥದ್ದು. ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಹಡಿಗಳ ಕಟ್ಟಡ ಡಾಕ್ಟರ್ B.R. ಅಂಬೇಡ್ಕರ್ ವೀದಿ ದಿನಾಂಕ 21/1/2026 ಅನ್ನುವಂಥದ್ದು. ಏನೇನು ಹೊರಡಿಸಿದೆ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1967 ಈ ಮುಂದಿನಂತೆ ತಿದ್ದುಪಡಿ ಮಾಡಲು ಕರ್ನಾಟಕ ನಾಗರಿಕ ಸೇವೆಗಳು ಅಧಿನಿಯಮ 1978 1990 ಕರ್ನಾಟಕ ಅಧಿನಿಯಮ 14 ಕಲಂ 3 ಉಪಕಲಂ 1ರೊಂದಿಗೆ ಓದಿಕೊಂಡ ಕಲಂ 8ರಂತೆ ಪ್ರದತ್ತವಾದ ಅಧಿಕಾರದ ಅನ್ವಯ ಕರ್ನಾಟಕ ಸರ್ಕಾರವು ಉದ್ದೇಶಿಸಿದ್ದು ಅದರಿಂದ ಬಾಧಿತರಾಗಲು ಸಂಭವವಿರುವ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ ಕಲಂ 3ರ ಉಪಕಲಂ 2ರ ಖಂಡ ಎ ಅಗತ್ಯಪಡಿಸಿರುವಂತೆ ಈ ಮೂಲಕ ಪ್ರಕಟಿಸಿದೆ. ಹಾಗೂ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಅವುಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಅಂದರೆ ಮಾನ್ಯ ಶಿಕ್ಷಣ ಇಲಾಖೆ ಹೊರಡಿಸಿರುವಂಥ ಈ C&R ರೂಲ್ ಏನಾಗುತ್ತಪ್ಪ ಅಂದರೆ ಕರ್ನಾಟಕದ ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ನಂತರ 15 ದಿನಗಳ ನಂತರ ಏನಾಗುತ್ತೆ, ಇದು ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಹೊರಡಿಸಿದ್ದಾರೆ ನೋಡ್ರಿ. ಈ ಹೊರಡಿಸಿರುವಂಥ C&R ರೂಲ್ಗೆ ಯಾವುದಾದ್ರೂ ಅಭ್ಯರ್ಥಿಗಳ ಒಂದು ಆಕ್ಷೇಪಣೆಗಳಿದ್ದವಪ್ಪ ಅಂದರೆ ಅವುಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಲ್ಲಿ ಮಾನ್ಯ ಸರ್ಕಾರ ಏನು ಮಾಡಿದೆ, ಅವರಿಗೆ ಆಯ್ಕೆಯನ್ನು ಮಾಡಿಕೊಟ್ಟಿದೆ ಅನ್ನುವಂಥದ್ದು ಏನಿದೆ ನೋಡಿ. ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗೆ ಸ್ವೀಕೃತವಾಗುವ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ರಾಜ್ಯ ಸರ್ಕಾರ ಏನು ಮಾಡಬೇಕು, C&R ರೂಲ್ ಬಗ್ಗೆ ಯಾರಿಗಾದರೂ ಸಂಶಯಗಳಿದ್ದವಪ್ಪ ಅಂತಂದರೆ, ಆಕ್ಷೇಪಣೆಗಳಿದ್ದು ಅಂದರೆ ಅದನ್ನು ಸಲ್ಲಿಸಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಅದನ್ನು ಎಲ್ಲಿ ಕೊಡಬೇಕಪ್ಪ ಅಂತಂದರೆ ಅಪರ ಮುಖ್ಯ ಕಾರ್ಯದರ್ಶಿ ಸಾರ್ವಜನಿಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ 6ನೇ ಮಹಡಿ ಇವರಿಗೆ ನಾವು ನಮ್ಮ ಆಕ್ಷೇಪಣೆ ಸಲ್ಲಿಸಬಹುದು ಅನ್ನುವಂಥದ್ದು. ಏನೇನು ಮಾಡಿದ್ದಾರೆ ನೋಡಿ. ಕರಡು ನಿಯಮಗಳು C&R ರೂಲಲ್ಲಿ ಏನೆಲ್ಲ ಚೇಂಜಸ್ಗಳನ್ನು ಈ ಬಾರಿ ತಂದುಗೇಶಿಂದ ಶಿಕ್ಷಕ ಆಕಾಂಕ್ಷಿ ಹುದ್ದೆಗಳಿಗೆ ಒಂದು ಬಹುದೊಡ್ಡ ಗಿಫ್ಟನ್ನು ಈ ವರ್ಷ 2026ರಲ್ಲಿ ಕೊಟ್ಟಿದೆ ಅನ್ನುವಂಥದ್ದು ಏನಿದೆ. ಮೊದಲನೇದಾಗಿ ಶೀರ್ಷಿಕೆ ಮತ್ತು ಪ್ರಾರಂಭ. ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಕರೆಯತಕ್ಕದ್ದು. ಅಂದರೆ ಈ ನಿಯಮಗಳು ನಾವು 2026ಕ್ಕೆ ಅನ್ವಯ ಆಗೋದರಿಂದ 2026 ಎಂದು ಕರೆಯತಕ್ಕದ್ದು ಅಂತ ಹೇಳಿದ್ದಾರೆ ನೋಡಿ. ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು. ಯಾವಾಗ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ರಾಜ್ಯಪತ್ರದಲ್ಲಿ ಪ್ರಕಟಗೊಳ್ಳುತ್ತಾ ಅಂದಿನಿಂದ ಈ C&R ರೂಲ್ ಅನ್ನುವಂಥದ್ದು ಜಾರಿಯಾಗುತ್ತೆ. ಇಲ್ಲಿ ಒಂದು ಅಂಶವನ್ನು ನಾವೇನೋ ಗಮನಿಸಬೇಕಪ್ಪ ಅಂದರೆ 2020 ಅನ್ನುವಂಥ ಈ ಒಂದು 2020ರಲ್ಲಿ 100% ನಾವು ನಿರೀಕ್ಷೆ ಮಾಡ್ಬೋದು. ಏನು PSTR ಮತ್ತು GPSTR ಹುದ್ದೆಗಳು ಕಾಲ್ಫಾರ್ಮ್ ಆಗ್ತವೆ ಅನ್ನುವಂಥದ್ದು. ಯಾರೆಲ್ಲ ಬ್ಯಾಕಪ್ ಸ್ಕೋರು ಕಡಿಮೆ ಇದ್ದ ಅಂಥೇಳಿ ಎಲ್ಲರ ಶಿಕ್ಷಕ ಹುದ್ದೆಗಳಿಂದ ಮಿಸ್ ಆಗಿದ್ರಿ ಅವರಿಗೆ ಈ ಬಾರಿ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತೇಳಿ ನಾವು ಇದನ್ನು ತಿಳ್ಕೊಬೋದು ನೋಡಿ. ಕೋಷ್ಟಕದ ತಿದ್ದುಪಡಿ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1967ರ ಕೋಷ್ಟಕದಲ್ಲಿ ಶ್ರೇಣಿ 3 ಪತ್ರಾಂಕಿತವಲ್ಲದ ಹುದ್ದೆಗಳು ಶೀರ್ಷಿಕೆ ಅಡಿಯಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ. ಮೊದಲನೇದಾಗಿ PSTR ಹುದ್ದೆಗಳಲ್ಲಿ ಏನು C&R ರೂಲ್ ಏನು ಚೇಂಜ್ ಮಾಡಿದ್ದಾರೆ ನೋಡಿ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಎಲ್ಲ ಶಿಕ್ಷಕ ಆಕಾಂಕ್ಷಿ ಹುದ್ದೆಗಳು ತಿಳ್ಕೊಳ್ಳೇಬೇಕಾಗಿದೆ ಅನ್ನುವಂಥದ್ದು ನೋಡಿ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ 66ರಲ್ಲಿನ ನಮೂದುಗಳಲ್ಲಿ ಅಂಕಣ ಸಂಖ್ಯೆ 3ರಲ್ಲಿನ ಆಯ್ಕೆ ವಿಧಾನ ಶೀರ್ಷಿಕೆ ಅಡಿಯಲ್ಲಿ ಅಂಶ 1ರಲ್ಲಿ ಏನನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿ ಚೇಂಜ್ ಮಾಡಿದ್ದಾರೆ ನೋಡಿ. ಇಲ್ಲಿ ಆಯ್ಕೆ ವಿಧಾನವು ಕೂಡ ನಾವು ಗಮನಿಸಬೇಕಾಗುವಂಥದ್ದು. ಆಯ್ಕೆ ವಿಧಾನ ಇಲ್ಲಿ ಚೇಂಜಸ್ ಮಾಡಿದ್ದಾರೆ. ಖಂಡ ಏರಲಿನ
ಉಪಖಂಡ ರಲ್ಲಿನ 0.35 ಅಂಕಿಯ ಬದಲಿಗೆ 0.70 ಅಂಕಿಯನ್ನು ಪ್ರಸ್ತಾಪಿಸತಕ್ಕದ್ದು. ಅಂದರೆ ಮೊದಲೆಲ್ಲ ಎಷ್ಟಪ್ಪ ಅಂದರೆ ಸಿ ಇ ಟಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಇದು ಸಿ ಇ ಟಿಗೆ ಸಂಬಂಧಪಟ್ಟಿರುವಂಥ ಎಷ್ಟು ಪರ್ಸೆಂಟ್ ಹಿಡಿತಿದ್ದಾರೆ ಅಂತಂದರೆ 70% ಹಿಡಿತಿದ್ದಾರೆ ಅನ್ನುವಂಥ ಈ ಬಾರಿ. ಮೊದಲೆಲ್ಲ ಎಷ್ಟಕ್ಕೆ ಅಂತಂದರೆ ಮೊದಲೆಲ್ಲ ಸಿ ಇ ಟಿಯನ್ನು ಅಂದರೆ ಪಿ ಎಸ್ ಟಿ ಆರ್ ಹುದ್ದೆಗಳನ್ನು ಬರೆಯುವಂಥ ಅಭ್ಯರ್ಥಿಗಳದ ಒಂದು ಸಿ ಇ ಟಿಗೆ ಎಷ್ಟು ಇಡ್ತಿದ್ರಪ್ಪ ಅಂದರೆ 35% ಅಂತಂದರೆ 0.3% ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅದನ್ನು 35 ಅಂತ ತಿಳ್ಕೊಳ್ಬೇಕಾಗತ್ತೆ ನೋಡಿರಿ. ಎಷ್ಟು ಪರ್ಸೆಂಟ್? ಮೊದಲೆಲ್ಲ 35% ಹುದ್ದೆಗಳಿಗೆ ಯಾವುದದು ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂಥದ್ದು 35% ಅದು ಸಿ ಇ ಟಿಗೆ ಕನ್ಸಿಡರ್ ಮಾಡ್ತಾಯಿದ್ದಾರೆ ಅನ್ನುವಂಥದ್ದು. ಇವಾಗ ಅದನ್ನು 70%ಗೆ ಏನು ಮಾಡಿದ್ದಾರೆ, ಅದನ್ನು ಏರಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು 0.1 ಅಂಕಿಯ ಬದಲಿಗೆ 0.20 ಅಂಕಿಯನ್ನು, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಟಿ ಇ ಟಿಗೆ ಅಂತ ಅನ್ನುವಂಥದ್ದು. ಟಿ ಇ ಟಿಯನ್ನು ಮೊದಲಿಗೆ 15% ಇಡ್ತಾಯಿದ್ರು, ಅದನ್ನು ಹೆಚ್ಚು ಮಾಡಿ ಇವಾಗ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ 20% ಟಿ ಇ ಟಿಯನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ಸಿ ಇ ಟಿ 70 ಮತ್ತು ಟಿ ಇ ಟಿ 20 ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದುವರೆದು ಇಲ್ಲಿ ಏನು ಕೇಳಿದ್ದಾರೆ, ಉಪಖಂಡ 3ರಲ್ಲಿನ 0.25 ಅಂಕಿಯ ಬದಲಿಗೆ 0.08 ಅಂಕಿಯನ್ನು ಪ್ರಸ್ತಾಪಿಸತಕ್ಕದ್ದು. ಅಂದರೆ ಪಿ ಎಸ್ ಟಿ ಆರ್ ಹುದ್ದೆ ಬರೆಯುವಂಥ ಆಕಾಂಕ್ಷಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿಯನ್ನು ಎಷ್ಟು ಪರ್ಸೆಂಟ್ ಹಿಡಿತಾ ಇದ್ರಪ್ಪ ಅಂದರೆ ಮೊದಲಿಗೆ 25% ಅನ್ನುವಂಥದ್ದು. ಇವಾಗ ಅದನ್ನು 8%ಗೆ ಅದನ್ನು ಇಳಿಕೆ ಮಾಡಿದ್ದಾರೆ ನೋಡಿರಿ. ಪಿ ಯು ಸಿ ಅನ್ನುವಂಥದ್ದು ಕಡಿಮೆ ಇರುವಂಥ ಅಭ್ಯರ್ಥಿ ಆಕಾಂಕ್ಷಿ ಹುದ್ದೆಗಳಿಗೆ ಇದು ಪ್ಲಸ್ ಪಾಯಿಂಟ್ ಆಗಿದೆ ಅನ್ನುವಂಥದ್ದು. ಮೊದಲು 25% ಇಡ್ತಾ ಇದ್ದಾರೆ, ಇವಾಗ ಪಿ ಯು ಸಿಗೆ 8% ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದುವರೆದು ಇದು ಉಪಖಂಡ 4ರಲ್ಲಿನ 0.25 0.02 ಅಂಕಿಯನ್ನು ಪ್ರಸ್ತಾಪಿಸತಕ್ಕದ್ದು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಡಿ ಎಡ್ ಅಂತ ಹೇಳ್ತೀವಿ ನೋಡ್ರಿ ನಾವು. ಡಿ ಎಡ್ ಹೌದಾ? ಡಿ ಎಡನ್ನು ಮೊದಲು ಎಷ್ಟಕ್ಕೆ ಕನ್ಸಿಡರ್ ಮಾಡ್ತಾಯಿದ್ರಪ್ಪ ಅಂದರೆ 25%ಗೆ ಕನ್ಸಿಡರ್ ಮಾಡ್ತಿದ್ದನ್ನು ಇವಾಗ 2%ಗೆ ಪೂರ್ಣ ಪ್ರಮಾಣದ ಇಳಿಕೆ ಮಾಡಿದರೆ. ಡಿ ಎಡ್ ಕೇವಲ 2% ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು. ಇವಾಗ ಒಟ್ಟಾರೆಯಾಗಿ ಇಲ್ಲಿ ನಾವು ಗಮನಿಸಬೇಕಾದ್ದೇನಪ್ಪ ಅಂದರೆ ಸಿ ಇ ಟಿಗೆ 70% ಅನ್ನುವಂಥದ್ದು ಮತ್ತು ಟಿ ಇ ಟಿಗೆ 20% ಅನ್ನುವಂಥದ್ದು. ಎಷ್ಟು? 20%. ಮತ್ತು ಮುಂದುವರೆದು ಪಿ ಯು ಸಿಗೆ 8%, ನೆಕ್ಸ್ಟು ಡಿ ಎಡ್ಗೆ 2%, ಟೋಟಲ್ ಆಗಿ 100% ಅನ್ನುವಂಥದ್ದು ಇಲ್ಲಿ ಇವಾಗ ಹೊಸದಾಗಿ ಸಿ ಆ್ಯಂಡ್ ಆರ್ ರೂಲಲ್ಲಿ ಚೇಂಜಸನ್ನು ಮಾಡಿದಿರುವಂಥದ್ದು. 70%, 20%, 8%, 2. ಇದು 70 ಅನ್ನುವಂಥದ್ದು ಯಾವುದು? ಸಿ ಇ ಟಿ. 20 ಅನ್ನುವಂಥದ್ದು ಟಿ ಇ ಟಿ ಹೌದಾ? 8% ಅನ್ನುವಂಥದ್ದು ಪಿ ಯು ಸಿ, 2% ಅನ್ನುವಂಥದ್ದು ಡಿ ಎಡ್. ಒಟ್ಟಾರೆಯಾಗಿ 100% ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗಿದೆ ಅನ್ನುವಂಥ ಹೊಸದಾಗಿ ಜಾರಿಯಾಗಿರುವಂಥ ಈ ಒಂದು ಸಿ ಆ್ಯಂಡ್ ಆರ್ ರೂಲಲ್ಲಿ. ಇದಿಷ್ಟು ಸಂಬಂಧಪಟ್ಟಿರುವಂಥದ್ದು ಯಾವುದಕ್ಕೆ ಅಂತಂದರೆ ಪಿ ಎಸ್ ಟಿ ಆರ್ ಹುದ್ದೆ ಆಕಾಂಕ್ಷಿ ಹುದ್ದೆಗಳಿಗೆ ನೋಡಿ. ನೆಕ್ಸ್ಟ್ ಮುಂದುವರೆದು ಖಂಡ ಬಿ-ರಲ್ಲಿನ ಉಪಖಂಡ ರಲ್ಲಿನ 0.35 ಅಂಕಿಯ ಬದಲಾಗಿ 0.7 ಅಂಕಿಯನ್ನು ಇಲ್ಲಿ ಉಪಖಂಡ ಒಂದು 0.35 ಅಂಕಿಯ ಬದಲಿಗೆ 0.70 ಅಂಕಿಯನ್ನು, ಅಂದರೆ ಇದು ಯಾರಿಗೆ ಸಂಬಂಧಪಟ್ಟಿದೆಪ್ಪ ಅಂತಂದರೆ ಜಿ ಪಿ ಎಸ್ ಟಿ ಆರ್ ಒಂದು ಪಿ ಎಸ್ ಟಿ ಆರ್ ಅಂಕಿಗಳಿಗೆ ನೋಡಿ. ಇದು ಕೂಡ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರುವಂಥದ್ದು. ಮೊದಲೆಲ್ಲ 35% ಯಾವುದಾಗ್ತಿತ್ತಪ್ಪ ಅಂತಂದರೆ ಸಿ ಇ ಟಿ ಆಗ್ತಾಯಿತ್ತು ಅನ್ನುವಂಥದ್ದು. ಮೊದಲು 35% ಸಿ ಇ ಟಿ ಆಗ್ತಾಯಿತ್ತು, ಇವಾಗ ಅದನ್ನು 70% ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಈ 15% ಮೊದಲು ಏನು ಪಿ ಎಸ್ ಟಿ ಹುದ್ದೆಗಳಿತ್ತು ಅದನ್ನು ಈಗ 20%, ಅದು ಯಾವುದಪ್ಪ ಅಂತಂದರೆ ಟಿ ಇ ಟಿಗೆ ಆಗಿರುವಂಥ, ನಾವು ಆಗಲೇ ಹೇಳಿದ್ನೆಲ್ಲ 70% ಸಿ ಇ ಟಿ, 20% ಟಿ ಇ ಟಿ ಮತ್ತು 10% ಇದು ಪಿ ಯು ಸಿ ಪ್ಲಸ್ ಯಾವುದು ನಮ್ಮದು ಡಿ ಎಡ್ಗೆ ಸಂಬಂಧಪಟ್ಟಿರುವಂಥದ್ದು. ಪಿ ಯು ಸಿ ಪ್ಲಸ್ ಡಿ ಎಡ್ ಅದನ್ನು 10%ಗೆ ಇಳಿಕೆ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದುವರೆದು ಜಿ ಪಿ ಎಸ್ ಟಿ ಆರ್ ಆಕಾಂಕ್ಷಿ ಹುದ್ದೆಗಳಿಗೆ ಏನಿದೆ ನೋಡಿ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿಗೆ ಸಂಬಂಧಿಸಿದಂಥ ಕ್ರಮ ಸಂಖ್ಯೆ 66A ನಮೂದೆಗಳಲ್ಲಿ ಅಂಕಣ ಸಂಖ್ಯೆ 3ರಲ್ಲಿನ 3 ಆಯ್ಕೆ ವಿಧಾನ ಶೀರ್ಷಿಕೆಯಲ್ಲಿ ಅಂಶ 1ರಲ್ಲಿ ಅನ್ನುವಂಥದ್ದು ಜಿ ಪಿ ಎಸ್ ಟಿ ಆರ್ ಆಕಾಂಕ್ಷಿ ಹುದ್ದೆಗಳಿಗೆ ಸಿ ಆ್ಯಂಡ್ ಆರ್ ರೂಲ್ ಸಂಬಂಧಪಟ್ಟಿರುವಂಥದ್ದು ನೋಡಿ. ಏನೇನು ಕೊಟ್ಟಿದ್ದಾರೆ, 0.35 ಅಂಕಿಯ ಬದಲಿಗೆ 0.7 ಅಂಕಿಯನ್ನು ಪ್ರಸ್ತಾಪಿಸತಕ್ಕದ್ದು ಮತ್ತು 0.15 ಅಂಕಿಯ ಬದಲಿಗೆ 0.20 ಅಂಕಿಯನ್ನು, 0.25 ಅಂಕಿಯ ಬದಲಿಗೆ 0.8 ಅನ್ನು, 0.25
ಅಂಕಿಯನ್ನು 0.02 ಅಂಕಿಯನ್ನು ಪ್ರಸ್ತಾಪಿಸತಕ್ಕದ್ದು. ಅಂದರೆ ಇಲ್ಲಿ ಮೊದಲು 2020 19 ಮತ್ತು 22ರಲ್ಲಿ ಏನನ್ನು ಕನ್ಸಿಡರ್ ಮಾಡಿದ್ರಪ್ಪ ಅಂತಂದರೆ CETಯನ್ನು ನೋಡಿರಿ. ಕಳೆದ ಬಾರಿಯ 2022ರಲ್ಲಿ CET ಆದಂಥ GPSTR ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ C&R ರೂಲ್ ಕನ್ಸಿಡರ್ ಮಾಡಿದ್ರಪ್ಪ ಅಂತಂದರೆ ಮೊದಲು 35% CETಗೆ ಇತ್ತು ಹೌದಾ. ಅದು CETಯನ್ನು ಇವಾಗ ಚೇಂಜ್ ಮಾಡಿ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು 70%ಗೆ ಇಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ನೋಡಿ ಯಾವುದು ಇದು CETಗೆ ಸಂಬಂಧಪಟ್ಟಿರುವಂಥದ್ದು. ಇದಿಷ್ಟು ಫುಲ್ಲು 70% CET, 20% TET ಮತ್ತು 8% ಏನಿದೆ ಇದು ಡಿಗ್ರಿಗೆ ಸಂಬಂಧಪಟ್ಟಿರುವಂಥದ್ದು. 0.0 ಅನ್ನುವಂಥ ಇದು B.Edಗೆ ಸಂಬಂಧಪಟ್ಟಿರುವಂಥ ಇದು ಡಿಗ್ರಿಗೆ ಸಂಬಂಧಪಟ್ಟಿರುವಂಥದ್ದು ಅನ್ನುವಂಥದ್ದು. ಅಂದರೆ CET 70%, TET 20% ಮತ್ತು 0.8% ಅನ್ನುವಂಥದ್ದು ಡಿಗ್ರಿ ಮತ್ತು 0.02 ಅನ್ನುವಂಥದ್ದು ಇಲ್ಲಿ B.Edಗೆ ಸಂಬಂಧಪಟ್ಟಿರುವಂಥದ್ದು ಅನ್ನುವಂಥದ್ದು. ಉಪಖಂಡ 1ರಲ್ಲಿನ 35 ಅಂಕಿಯ ಬದಲಿಗೆ 0.70 ಅಂಕಿನ ಅದನ್ನು ನಾವು 70% ಅಂತ ಕನ್ಸಿಡರ್ ಮಾಡಿದಾಗ ಈ 70 ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? CETಗೆ ಸಂಬಂಧಪಟ್ಟಿದೆ. 0.15 ಅಂಕಿಯ ಬದಲಿಗೆ 0.2 ಅಂಕಿಯನ್ನು ಅನ್ನುವಂಥ ಇದು TETಯನ್ನು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು. ಮತ್ತು 0.10 ಇದು ಒಟ್ಟಾರೆಯಾಗಿ ಡಿಗ್ರಿ ಪ್ಲಸ್ B.Ed ಅನ್ನುವಂಥದ್ದು. ಡಿಗ್ರಿ ಪ್ಲಸ್ B.Edಗೆ ಇದು ಸಂಬಂಧಪಟ್ಟಿದೆ ಅನ್ನುವಂಥ. ಮೊದಲು ಡಿಗ್ರಿ ಪ್ಲಸ್ B.Ed 50% ಮಾಡಿದರೆ ಇವಾಗ ಅದನ್ನು 10%ಗೆ. CETಯನ್ನು ಮೊದಲು 35% ಇತ್ತು, ಅದನ್ನು 70%ಗೆ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು. TETಯನ್ನು 15% ಕನ್ಸಿಡರ್ ಮಾಡುವಂಥದ್ದು ಈ ಬಾರಿ 20%ಗೆ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು. ಯಾರೆಲ್ಲ ಬ್ಯಾಕಪ್ ಸ್ಕೋರ್ ಕಡಿಮೆ ಇತ್ತು, B.Ed ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು ಮತ್ತು TETಯನ್ನು ಕಡಿಮೆ ಆಗಿರುವಂಥ ಅಭ್ಯರ್ಥಿಗಳಿಗೆ ಈ ಬಾರಿ CETಯಲ್ಲಿ 70% ಅಂಕಗಳನ್ನು ನಿಗದಿಪಡಿಸಿರೋದರಿಂದ CETಯನ್ನು ಬರೆದು ಪಾಸಾಗುತ್ತೀವಿ ಅನ್ನುವಂಥ ಏಬಲ್ ಇರುವಂಥ ಒಂದು ಶಿಕ್ಷಕ ಅಭ್ಯರ್ಥಿ ಆಕಾಂಕ್ಷಿಗಳಿಗೊಂದು ದೊಡ್ಡ ಸಿಹಿ ಸುದ್ದಿನೇ ಅಂತ ನಾವು ಹೇಳ್ಬೋದು. ಇಷ್ಟ ಆಗಿತ್ತು ಈ ಒಂದು C&R ರೂಲ್ ಬಗ್ಗೆ ನಿಯಮಗಳು. ಧನ್ಯವಾದಗಳು.